ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನ ಚಿಕ್ಕ ಯೂಟ್ಯೂಬ್ ಚಾನಲ್. ನಾವು ನೋಡ್ರಿ ಇವತ್ತು ಬನ್ಸ್ಪುರಿ ಮಾಡತ್ತೀವಿ. ಬನ್ಸ್ಪುರಿ ಮಾಡೋಕ್ಕೆ ರಾತ್ರಿದ ಹಿಟ್ಟು ನಾದಿಟ್ಕೊಳತ್ತಿದ್ದೆ. ಬಾಳೆಹಣ್ಣು ಮತ್ತು ಉಪ್ಪು, ಸಕ್ಕರೆ, ಮೊಸರು ಎಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡಿಕೊಂಡು ಹಿಟ್ಟಿನಾಗ ನಾದಿ ಇಡ್ತೀನಿ ರೀ. ಹಿಂದೊಮ್ಮೆ ಈ ರೆಸಿಪಿ ತೋರಿಸೀನಿ, ಹಾಗಾಗಿ ರೆಸಿಪಿ ಏನು ತೋರ್ಸಾತಿಲ್ಲ, ಸುಮ್ಮನೆ ಹಾಕತ್ತಾಗ ವಿಡಿಯೋ ಮಾಡತ್ತಿದ್ದೆ. ಹಾಗಾಗಿ ನಿಮ್ಮ ಜೊತೆ ಆ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂಡೀನಿ. ಈಗ ನೋಡ್ರಿ ಮಿಕ್ಸರ್ ಮಾಡ್ಕೊಂಬಂದೆ. ಇದಕ್ಕೆ ಅಜ್ವಾನ ಹಾಕೋದೊಂದು ಮರೆತುಬಿಟ್ಟಿದ್ದೆ ರೀ ನಾನು, ಹಾಗಾಗಿ ಅಜ್ವಾನ ಹಾಕ್ಕೊಂಡೆ. ಹಾಕಿ ಹಿಟ್ಟು ನಾದಿಟ್ಟೀನಿ ರಾತ್ರಿ. ಈಗ ನೋಡ್ರಿ ಬೆಳಗ್ಗೆ ಆಗೈತಿ. ಬೆಳಗ್ಗೆ ನಮ್ಮ ಹಿಟ್ಟು ಹಿಂಗೆ ರೆಡಿ ಆಗೈತಿ. ಚಟ್ನಿಗೆ ಕೊಬ್ಬರಿ ಮತ್ತು ಕರಿಬೇವು, ಜೀರಿಗೆ, ಕೊತ್ತಂಬರಿ, ಬೆಳ್ಳುಳ್ಳಿ, ಅಲ್ಲ, ಪುದೀನ ಮತ್ತು ಉಪ್ಪು, ಮೆಣಸಿನ್ಕಾಯಿ ಹಾಕಿ ಮಿಕ್ಸರ್ ಮಾಡಿ ಇಟ್ಕೊಂಡಿರಿ. ಪುರಿ ರೆಡಿ ಮಾಡ್ಕೊಳತ್ತೀನಿ. ನಮ್ಮ ಮನೆಯವರಿಗೆ ಬನ್ಸ್ ಪುರಿ ಅಂದ್ರೆ ಭಾಳ ಇಷ್ಟ, ಹಾಗಾಗಿ ಅವಾಗವಾಗ ಬಾಳೆಹಣ್ಣು ಭಾಳ ಇದ್ರೆ ಬನ್ಸ್ ಪುರಿ ಮಾಡಿರ್ತೀನಿ. ಏನಾರ ಹೊಸ ಹೊಸ ರೆಸಿಪಿ ಟ್ರೈ ಮಾಡೋಕೆ ನನಗೂ ಸೇರ್ತೈತೆ ರೀ. ಅವ್ರು ತಿನ್ನಕ್ಕೆ ಸೇರ್ತೈತಿ, ನಂಗೆ ಮಾಡೋಕೆ ಸೇರ್ತೈತಿ. ಹಾಗಾಗಿ ಅವಾಗವಾಗ ಬೇರೆ ಬೇರೆ ರೆಸಿಪಿನ ಟ್ರೈ ಮಾಡ್ತಿರ್ತೀವಿ. ನೋಡ್ರಿ ಇಷ್ಟು ದಪ್ಪ ಇಟ್ಕೊಂಡೆ, ನಾನು ಇಷ್ಟು ದಪ್ಪ ಲಟ್ಸೀನಿ. ನೋಡೋಣ ಬರ್ರಿ ಖಾರದಿಂದ ಹೆಂಗೆ ಹಾಕ್ಕಾವು ಅಂತೇಳಿ ತೋರಿಸ್ತೀನಿ. ಈಗ ನೋಡ್ರಿ ಇಷ್ಟು ಲಟ್ಟಿಸಿ ಇಟ್ಕೊಂಡೇನಿ ನಾ ಮರದೊಳಗೆ. ಇವನೀಗ ಎಣ್ಣೆ ಕಾದೈತಿ, ಭಾಳ ಕಾದೈತ್ರಿ ಎಣ್ಣೆ, ಹಾಗಾಗಿ ಬಂದ್ ಮಾಡಿದ್ದೆ. ಹಾಕಿದ ತಕ್ಷಣ ಪಟ್ಟನ ಕೆಂಪಾಗ್ಬಿಡ್ತಾವ್ರಿ. ಇವು ಸಕ್ಕರೆ ಹಾಕಿರ್ತೀವಲ್ಲ, ಹಾಗಾಗಿ ಜಲ್ದಿ ಕಲರ್ ಬರ್ತೈತಿ. ನೋಡೋಣ್ರಿ ಹೆಂಗೆ ಬರ್ತಾವೆ ಪುರಿ ಅಂಥೇಳಿ. ಕಾದ ನಮ್ಮ ಬಾಳಿಗೆ ಎಲ್ಲ ಮ್ಯಾಗಿಂದೆಲ್ಲ ಕರ್ಗಾಗ್ಬಿಟ್ಟೈತ್ರಿ. ನಾನು ಲಟ್ಟಿಸ್ಕೊಂತ ನಿಂತೆ ಕಾಸಾಕಿಟ್ಟೆ, ಹಾಗಾಗಿ ಕಾದು ಸ್ವಲ್ಪ ಮ್ಯಾಗೆಲ್ಲ ಕಾಣತೈತಿ. ಇದು ದಪ್ಪ ಇರ್ತಾವಲ್ಲ ಸ್ವಲ್ಪ ಕರೆಕ್ಟ್ ಟೈಮ್ ತೊಗೋತಾವ್ರಿ. ನಾಷ್ಟ ಟೈಮ್ ಆಗೈತ್ರಿ. ಚಿನ್ನಿ, ಚುಕ್ಕಿ ಮತ್ತು ಅವ್ರ ಪಪ್ಪ ಎಲ್ಲರೂ ನಾಷ್ಟ ಮಾಡೋಕೆ ಕೂತ್ಕೊಂಡಿರ್ತಾರೆ. ಹಾಗಾಗಿ ಪಟ ಪಟ ಅಂಥೇಳಿ ಪುರಿ ಮಾಡಿಕೊಂಡೆ. ಚಟ್ನಿ ಅಂತೂ ಮಾಡಿಟ್ಟೇನಿ. ಮಾಡ್ದಂಗೆ ಬಿಸಿ ಬಿಸಿವ ಹಾಕ್ಕೊಡ್ಬೇಕಂಥೇಳಿ ನಾನು ಲಟ್ಟಿಸ್ಕೊಂಡೆ ಒಂದಿಷ್ಟು. ಖಾರದ ಮತ್ತು ಅವ್ರ ಅಮ್ಮಗೆ ಅದೆಲ್ಲ ಹಾಕಿ ಕೊಡ್ತೀನಿ. ನೋಡಿರಿ ನಮ್ಮ ಪುರಿ ಹಿಂಗೆ ರೆಡಿ ಆಗ್ಯಾವು. ನೀವು ಒಂದ್ಸರಿ ಟ್ರೈ ಮಾಡಿರಿ, ಚಲೋ ಬರ್ತಾವೆ. ನಾ ಹೊರಗೆಲ್ಲೂ ತಿಂದಿಲ್ಲ, ಬರೀ ಅನ್ನೋದಷ್ಟೇ ಕೇಳಿದ್ದೆ, ಹಾಗಾಗಿ ನಾನು ಟ್ರೈ ಮಾಡೀನಿ ಮನ್ಯಾಗ. ನಮ್ಮ ಕಡೆ ಎಲ್ಲ ಇಂಥವು ಬನ್ಸ್ ಪುರಿ ಅದೇನು ಸಿಗಂಗಿಲ್ಲ ರೀ. ಇದೆಲ್ಲ ಮಂಗಳೂರು ಕಡೆ ಹೋದ್ರೆ ಸಿಗ್ಬೋದು, ನಾವು ಆ ಕಡೆ ಹೋಗಿಲ್ಲ, ಹಾಗಾಗಿ ಇವನೇನು ತಿಂದಿಲ್ಲ. ಇಂಥದ್ದೇನಾರ ಮಾಡಿದ್ರೆ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಕೊಟ್ರು ತಿಂತಾರೆ. ಸಂಡೆಗೊಮ್ಮೆ ಏನಾದರೂ ಬೇಕ್ರಿ ಅವ್ರಿಗೆ ಬೇರೆ. ದಿನ ರೊಟ್ಟಿ ಚಪಾತಿ ತಿಂದು ಬೇಜಾರಾಗೈತಿ ಅಂತಾರೆ. ಹಾಗಾಗಿ ಸಂಡೆಗೊಮ್ಮೆ ಸ್ಪೆಷಲ್ ಅಂಥೇಳಿ ಏನಾದರೂ ನಾಷ್ಟಾದ ರೆಡಿ ಮಾಡ್ಕೊಂಡಿರ್ತೀನಿ. ನೋಡಿರಿ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ್ರಿ. ಕೊಡ್ಬೇಕೀಗ ಚಿನ್ನಿಗೆ ಫಸ್ಟ್ ಕೊಡ್ತೀನಿ. ಅವರ ಬೆಳಿಗ್ಗೆ ಇಬ್ಬರು ಲಘುನ ಹೇಳ್ತಾರೆ ರೀ, ಹಾಗಾಗಿ 8:30 9 ಗಂಟೆ ಅಂದ್ರೆ ಇಬ್ಬರು ನಾಷ್ಟಕ್ಕೆ ರೆಡಿಯಾಗಿರ್ತಾರೆ, ಚಿನ್ನಿ ಮತ್ತು ಚುಕ್ಕಿ ಇಬ್ಬರು. ಹಾಗಾಗಿ ಅವ್ರಿಗೆ ಫಸ್ಟ್ ಕೊಡೋದ್ರಿ ನಾಷ್ಟ. ನೋಡಿರಿ ನಮ್ಮ ಪುರಿ ಹಿಂಗೆ ಉಬ್ಬಿ ಉಬ್ಬಿ ಬಂದಾವು. ಒಳಗೆ ಹೆಂಗೈತೆ ಅಂಥೇಳಿ ತೋರಿಸ್ತೇನೆ ನೋಡಿರಿ. ಒಳಗೆ ಹಿಂಗೈತೆ ನೋಡಿರಿ, ಹಿಂಗೆ ಬೆಂದಾವು. ಚಲೋ ಆಗ್ಯಾವ್ರಿ ಟೇಸ್ಟ್. ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ನಾರ್ಮಲ್ ಹೆಂಗೆ ಹಿಟ್ಟು ನಾದ್ತೇವಲ್ಲ ಅದೇ ಥರ ನಾದೋದು. ಅದಕ್ಕೆ ಬಾಳೆಹಣ್ಣು, ಉಪ್ಪು ಮತ್ತು ಸಕ್ಕರೆ, ಮೊಸರು ಇಷ್ಟನ್ನು ಕೂಡಿಸಿ ನಾದ್ಕೊಳ್ಳೋದು ನೋಡಿರಿ. ಮಿಕ್ಸರ್ ಮಾಡಿಕೊಂಡು ಅದನ್ನು ಹಿಟ್ಟಿಗೆ ಹಾಕಿ
ಕಲಿಸ್ಬಿಡೋದ್ರಿ. ಚಿನ್ನಿ ತಿನ್ನಾಕ ಕುಂತಾಳ್ರಿ, ಚುಕ್ಕಿನ ಓಡಾಡತ್ತಾಳ. ಪಪ್ಪ ಈಗ ಹಲ್ತಿಕ್ಕಾತಾರ. ಏನೋ ಒಂಥರ ಸೌಂಡ್ ಬರತೈತಿ, ಏನಂತ ಹೇಳಿ ನೋಡತ್ತಿದ್ವಿ. ಅದೇನೋ ಮಂಗ್ಯ ಕಾಣಿಸ್ತೈತ್ರಿ, ಎಲ್ಲೋ ಕುಂತೈತಿ. ಒಟ್ಟು ಹುಚ್ಚರ್ಗತೆ ಒಂಥರ ಏನೋ ಮಂಗ್ಯ ಆಗತ್ತೆ, ಎಲ್ಲ ಬೇರೆ ಥರ ಒದ್ರಾತೈತಿ. ನಾವು ಯಾವುದೋ ಪಕ್ಷಿ ಇರ್ಬೇಕಂತ ಮಾಡಿದ್ವಿ. ಅಲ್ಲಿ ನೋಡ್ರಿ ತೆಂಗಿನ ಗಿಡದ ಮ್ಯಾಗ ಕುಂತೈತಿ ಮಂಗ್ಯ. ನಾವಿಲ್ಲೇ ಎಲ್ಲ ಐತಂತ ಹೇಳಿ ಎಷ್ಟೊತ್ತಾದ ಹುಡ್ಕಾಡಕತ್ತಿ, ಏನೂ ಕಾಣವಲ್ದು. ಅದು ದೊಡ್ಡಿದ್ರೆ ಅಷ್ಟು ದೂರ ಕುಂತೈತ್ರಿ, ಆದ್ರೆ ಅವಾಜ್ ಇಲ್ಲಿ ತನಕ ಕೇಳ್ಸಾತ. ಒಂದೇ ಐತ್ರಿ ಅದು, ಇಲ್ಲಾಂದ್ರೆ ಹಿಂಡ್ಗಂಡ್ಲೆ ಬರ್ತಾವ್ರಿ ಇಲ್ಲಿ ಮಂಗ್ಯ ಭಾಳ. ಮತ್ತು ನೆಕ್ಸ್ಟ್ ಡೇದು ವ್ಲಾಗ್ ನಾನು ನಿಮಗೆ ಕಂಟಿನ್ಯೂ ಮಾಡಿ ತೋರಿಸ್ತೇನೆ ನೋಡಿರಿ. ಇದು ನೆಕ್ಸ್ಟ್ ಡೇ ವ್ಲಾಗ್. ಅಮಾವಾಸ್ಯೆ ದಿನ ನಾನು ದೀಡ್ ನಮಸ್ಕಾರ ಹಾಕ್ತೇನೆ ಅಂಥೇಳಿ ಬೇಡ್ಕೊಂಡಿದ್ದಿದ್ರಿ ಬಂಡೆಮ್ಮಗೆ. 5 ಅಮಾವಾಸ್ಯೆ ನಮ್ಮ ಮನೆಯವ್ರಿಗೆ ಆರಾಮಿರಾರ್ದಾಗ ಬೇಡ್ಕೊಂಡಿದ್ದೆ. ಹಾಗಾಗಿ ಒಂದು ಅಮಾವಾಸ್ಯೆ ಹೋದ ಅಮಾವಾಸ್ಯೆ ಹಾಕಿದ್ದೆ, ಇದು 2ನೇ ಅಮಾವಾಸ್ಯೆ ದಿನ ಹಾಕಾತಿದ್ದೆ. ನಮ್ಮ ಮನೆಯಿಂದ ಬಂಡೆಮ್ಮನ ಗುಡಿ ತನಕ, ನಮ್ಮ ಮನೆಯಿಂದ ಬಂಡೆಮ್ಮನ ಗುಡಿ ಏನು ದೂರಿಲ್ಲ, ಹಾಗಾಗಿ ನಮ್ಮ ಮನೆಯಿಂದ ಬಂಡೆಮ್ಮನ ಗುಡಿ ತನಕ ಹಾಕಿರ್ತೀನಿ ರೀ ನಾನು. ಈಗ ಗುಡಿಗೆ ಹೋಗಿ ಬಂದು ಮತ್ತು ಪೂಜೆ ಎಲ್ಲ ಮಾಡಿ ಇವತ್ತು ಅಮಾವಾಸ್ಯೆ ಅಡುಗೆ ಮಾಡ್ಬೇಕ್ರಿ. ಇವತ್ತೇನು ಬೇಳೆ ಹಾಕಂಗಿಲ್ಲ, ಸ್ವಲ್ಪ ಸಜ್ಕಾದ್ ಮಾಡಿ ಮುಗಿಸ್ಬೇಕಂತ ಮಾಡೀವಿ. ಮೊನ್ನೆ ನಮ್ಮ ಅಜ್ಜನ ಪುಣ್ಯತಿಥಿಗೆ ಅದೆಲ್ಲ ಹೋಳ್ಗೆ ಮಾಡಿದ್ವಿ. ಮ್ಯಾಗ ಹೋಳ್ಗೆ ತಿಂದು ಬೇಜಾರಾಗೈತಿ. ಹೋಳ್ಗೆ ಕಡುಬು ಒಲ್ಲಾಗೈತಿ, ಹಾಗಾಗಿ ಇದನ್ನು ಮಾಡತ್ತೇವೆ. ಸಜ್ಕ ಮತ್ತು ಅನ್ನ ಸಾರು, ಚೌಳಿಕಾಯಿ ಪಲ್ಯ, ಬದ್ನೆಕಾಯಿ ಪಲ್ಯ. ಹೋಗಿ ಬಂದು ಚಹಾ ಮಾಡಾಕತ್ತಿದ್ದೀನಿ ನಾನು. ಚಹಾ ಮಾಡ್ಕೊತ ಹಂಗೆ ಮಾತಾಡತ್ತಿದ್ದೆ. ಥಂಡಿ ಒಳಗೆ ಚಹಾ ಕುಡಿಲಿಲ್ಲ ಅಂದ್ರೆ ಕೆಲಸನ ಸಾಗಂಗಿಲ್ಲ ರೀ. ಹಾಗಾಗಿ ಎದ್ದು ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದು ಅಲ್ಲಿ ಹೋಗಿ ಬಂದು ಚಹಾ ಮಾಡ್ಕೊಂಡು ಕುಡಿದು ಮುಂದಿನ ಕೆಲಸ ಮಾಡ್ಬೇಕು. ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟಬೇಕು, ಅಡುಗೆ ಮಾಡಿ ಚಪಾತಿ ಪಲ್ಯ ಮಾಡಿ ನಾಷ್ಟ ಮಾಡ್ಬೇಕು. ಅವಲಕ್ಕಿ ಅಂದ್ಕೊಂಡೇನಿ, ಅವಲಕ್ಕಿ ನಾಷ್ಟ ಮಾಡಿ ಚಪಾತಿ ಪಲ್ಯ ಆಗ್ಬೇಕ್ರಿ 9:30 ಅಂದ್ರೆ. ಈಗ ಆಗೈತಿ 8:30. ಇನ್ನೊಂದು ತಾಸು ಒಳಗೆ ಈ 3 ಕೆಲಸ ಮುಗಿಸಿ ಅವ್ರಿಗೆ ಡಬ್ಬಿ ಕಟ್ಟಿ ಕಳಿಸ್ಬೇಕು. ಹಂಗೆ ಸ್ವಲ್ಪ ಚಹಾ ಕುಡಿದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಅಂತ ಅಂದ್ಕೊಂಡೆ. ನಂಗೊಂದು ಹಲ್ಲು ಚಾಲು ಆಗ್ಬಿಟ್ಟೈತ್ರಿ. ಆದರೂ ಏನು ಮಾಡೋಕ್ಕೆ ಬರೋಂಗಿಲ್ಲ ರೀ. ಚಹಾ ಕುಡಿದು ರೂಢ ಬಿದ್ದರೆ ಬಿಡೋಕ್ಕಾಗಂಗಿಲ್ಲ. ಯಾವಾಗಾರ ಬಿಡ್ಬೋದು, ಆದರೆ ಇವತ್ತು ಸ್ವಲ್ಪ ಜಲ್ದಿ ಎದ್ದೇನಲ್ಲ, ನಂಗೆ ಹೊಟ್ಟೆ ಹಸ್ತಿರ್ತೈತಿ ಜಲ್ದಿ ಎದ್ರೆ. ಹಾಗಾಗಿ ಚಹಾ ಕುಡಿದು ಮುಂದಿನ ಕೆಲಸ ಮಾಡ್ಕೋತೇನೆ ರೀ. ಇನ್ನೊಂದು ಬೇಜಾರು ವಿಷಯ ಏನಂತ ಹೇಳಿದರೆ, ನಂದು ಚಾನಲ್ದು ಮಾನಿಟೈಜೇಷನ್ ಮಾಡ್ಸೋಕೆ 3000 ವಾಚ್ ಅವರ್ಸ್ ಆಗಬೇಕಾಗಿತ್ತು ರೀ. ಅದು ಆಗೈತಿ, ಆದ್ರೆ ಅದು ಏನೋ ಲಾಂಗ್ ವಿಡಿಯೋದಿಂದ 3000 ವಾಚ್ ಅವರ್ಸ್ ಆಗಬೇಕಂತ ನನಗೆ ಗೊತ್ತಿರಲಿಲ್ಲ. ನಾನು ಶಾರ್ಟ್ ವಿಡಿಯೋದಿಂದನೂ ಅಂದ್ಕೊಂಡಿದ್ದೆ. ಲಾಂಗ್ ವಿಡಿಯೋ ನಾನು ಜಾಸ್ತಿ ಹಾಕಿಲ್ಲ, ಹಾಗಾಗಿ 3000 ಆಗಿಲ್ಲ. ಶಾರ್ಟ್ ವಿಡಿಯೋದು 3000 ಆಗೈತಿ, ಆದರೆ ಮಾನಿಟೈಸ್ ಮಾಡೋಕ್ಕೆ ಬರೋಂಗಿಲ್ಲಂತ. ಲಾಂಗ್ ವಿಡಿಯೋದು 3000 ಆದಮೇಲೆ ಅಪ್ಲೈ ನಾವು ಅಂತ ಬರ್ತೈತಂತ. ಅಲ್ಲಿವರೆಗೂ ಅಪ್ಲೈ ಮಾಡೋಕ್ಕಾಗಂಗಿಲ್ಲ. ನೀವು ಯಾರು ನನಗತ್ತೆ ತಪ್ಪು ತಿಳ್ಕೊಂಡಿದ್ರಿ ಅಂದರೆ ಸರಿಯಾಗಿ ತಿಳ್ಕೊರಿ. 3000 ವಾಚ್ ಅವರ್ಸ್ ಲಾಂಗ್ ವಿಡಿಯೋದಾದ್ರೆ ಮಾತ್ರ ಮಾನಿಟೈಜೇಷನ್ಗೆ ಅಪ್ಲೈ ಮಾಡೋಕ್ಕೆ ಬರ್ತೈತಿ, ಇಲ್ಲಾಂದ್ರೆ ಬರೋಂಗಿಲ್ಲ. ಹಾಗಾಗಿ ನಾನು ಈಗೀಗ ವ್ಲಾಗ್ ಜಾಸ್ತಿ ಹಾಕತ್ತೀನಿ, ಶಾರ್ಟ್ ವಿಡಿಯೋ ಕಮ್ಮಿ ಮಾಡೀನಿ ನೋಡಿರಿ. 4000 ವಾಚ್ ಅವರ್ಸ್ನೂ ಆಗೈತಿ ಇವತ್ತಿಗೆ, ಮತ್ತು 1000 ಸಬ್ಸ್ಕ್ರೈಬರ್ ಆಗಿ ಹೋಗೈತಿ ಮೊನ್ನೆನ. ಅಷ್ಟಾದರೂ ನಾವು ಅಪ್ಲೈ ಮಾಡೋಕ್ಕೆ ಆಗವಲ್ದು. ಈಗ ನೋಡಿರಿ ಚಹಾ ಪುಡಿ ಮತ್ತು ಸಕ್ರೆ, ಲಿಂಬೆ ಎಲೆ ಮತ್ತು ತುಳಸಿ ಎಲೆ ಹಾಕಿರ್ತೇನೆ ರೀ. ನಾವು ಕರಿ ಚಹಾ ಕುಡಿಯೋದ್ರಿಂದ ಚಹಾ ಪುಡಿ ಸ್ವಲ್ಪ ಹಾಕಿ, ತುಳಸಿ ಎಲೆ ಮತ್ತು ಲಿಂಬೆ ಎಲೆ ಸ್ವಲ್ಪ ಜಾಸ್ತಿ ಹಾಕಿರ್ತೇನೆ. ಚಹಾ ಕುಡಿದು ಬರೋಂಬರ್ರಿ. ನೀವು ಯಾರು ಗೊತ್ತಿಲ್ಲದ ನನಗತ್ತೆ ಅಂದ್ಕೊಂಡಿದ್ರಂದ್ರೆ ಲಾಂಗ್ ವಿಡಿಯೋ ಜಾಸ್ತಿ ಹಾಕ್ರಿ, ವ್ಲಾಗ್ಸ್ ಹಾಕ್ರಿ. ಶಾರ್ಟ್ ವಿಡಿಯೋ ಜಾಸ್ತಿ ಹಾಕಬೇಡ್ರಿ. ಜಾಸ್ತಿ ಹಾಕಬೇಡ್ರಿ ಅಂದರೆ ಶಾರ್ಟ್ ವಿಡಿಯೋನ ಹಾಕ್ರಿ. ಅದು ಶಾರ್ಟ್ ವಿಡಿಯೋ ಬರೀ ಸಬ್ಸ್ಕ್ರೈಬರ್ ಹೆಚ್ಚಾಕೈತಿ. ಲಾಂಗ್ ವಿಡಿಯೋದಿಂದ ವಾಚ್ ಅವರ್ಸ್ ಹೆಚ್ಚಾದ್ರೆ ಮಾತ್ರ ಮಾನಿಟೈಜೇಷನ್ಗೆ ಅಪ್ಲೈ ಮಾಡೋಕ್ಕೆ ಬರ್ತೈತ್ರಿ, ಇಲ್ಲಾಂದ್ರೆ ಬರೋಂಗಿಲ್ಲ. ನನ್ನಂಗೆ ಯಾರಾದರೂ ತಪ್ಪು ತಿಳ್ಕೊಂಡಿದ್ರೆ ಈಗ ನಿಮ್ಮ ತಪ್ಪನ್ನು ಸರಿ ಮಾಡ್ಕೊರಿ. ನಾನು ಈಗ ಲೇಟಾಗಿ ತಿಳ್ಕೊಂಡೇನಿ, ನನಗೆ ಗೊತ್ತಿರಲಿಲ್ಲ. ನೀವಾದರೂ ಸರಿ ಮಾಡ್ಕೊರಿ. ಈಗ ನೋಡಿರಿ, ನಾನು ಸಜ್ಕ ಮಾಡ್ಕೊಳಕ್ಕೆ
ಸಜ್ಕದೊಳಗೆ ನಮ್ಮಮ್ಮ ಒಂದು ಸ್ವಲ್ಪ ಬೇಳೆ ಹಾಕು ಅಂದ್ರೆ ಬೇಳೆ ಹಾಕಬೇಕಂತಂದ್ರೆ ರೀ ಅವ್ರು ಯಾವಾಗೂ ಬೇಳೆ ಹಾಕ್ತೀವಿ ನಾವು ಅಮಾಸಿಗೊಮ್ಮೆ ಬೋರ್ ಪೂಜಾಕ್ಕೆ ಅಂಥೇಳಿ ಕಡಬದ್ದು ಮಾಡ್ತೀವಿ. ಇವತ್ತು ಕಡುಬು ಮಾಡತ್ತಿಲ್ಲ, ಹಾಗಾಗಿ ಸಜ್ಕದೊಳಗೆ ಒಂದಿಷ್ಟು ಬೇಳೆ ಹಾಕ್ಕೊಳಕತ್ತೀನಿ. ಆಮೇಲೆ ಕೊಬ್ಬರಿ ಮತ್ತು ಏಲಕ್ಕಿ ಲವಂಗ ಎಲ್ಲ ಜಜ್ಜಿಟ್ಕೊಂಡೀನಿ, ಕಲ್ಲೊಳಗೆ ಜಜ್ಜಿಟ್ಕೊಂಡೀನಿ. ಈಗ ಅದನ್ನು ಅದ್ರೊಳಗೆ ಹಾಕಿ ಬೆಲ್ಲ ಮತ್ತು ಅದನ್ನು ಕುಡಿಸಿ ರವೆ ಹಾಕಿ ಸಜ್ಕ ಮಾಡ್ಕೊತೀನಿ ರೀ. ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.